ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಕೆಲವೊಂದಿಷ್ಟು ಆಸನಗಳನ್ನು ಮಾಡಿದ್ದೀರಾ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನು ಮಾಡೋಣ. ಶೀತಕಾರಿ ಪ್ರಾಣಾಯಾಮ. ಏನು ಮಾಡಬೇಕಪ್ಪ ಅಂತಂದ್ರೆ ಈ ಒಂದು ಅಭ್ಯಾಸದಲ್ಲಿ ಹಲ್ಲನ್ನು ಹಿಡ್ಕೋಬೇಕು. ಅಂದರೆ ಎರಡು ಹಲ್ಲನ್ನು ಮೇಲ್ಗಡೆ ತಳಗಡೆ ಇರ್ತಕ್ಕಂಥ ಹಲ್ಲನ್ನು ಕೂಡಿಸಿ ಬಾಯಿಯನ್ನು ಅಗಲಿಸಿ ಆ ಹಲ್ಲಿನ ಮಧ್ಯದಲ್ಲಿ ಏನು ಮಾಡಬೇಕಂತಂದ್ರೆ ಉಸಿರನ್ನು ಎಳಿಬೇಕು. ಎಳೆದು ಮೂಗಿನ ಮೂಲಕ ಹೊರಗಡೆ ಹಾಕುವಂಥದ್ದು. ಎಸ್, ಕಣ್ಣು ಮುಚ್ಚಬೇಕು. ಯಾವ ಪ್ರಾಣಾಯಾಮ ಅಭ್ಯಾಸದಲ್ಲಿ ಯಾರು ಕಣ್ಣನ್ನು ತೆಗಿಬಾರ್ದು. ಪ್ರಾಣಾಯಾಮ ಅಭ್ಯಾಸದಲ್ಲಿ ಕಣ್ಣು ಮುಚ್ಚಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. 5 ಬಾರಿ ಅಭ್ಯಾಸ ಮಾಡಬೇಕು. ಸರಿಯಾಗಿ ಜಗ್ಬೇಕು. ಅದನ್ನು ಆ ಸೌಂಡ್ ಏನಿದೆ ಎಲ್ಲ ಫೀಲ್ ಆಗಬೇಕು. ಅದು ದೀರ್ಘವಾಗಿ ತಗೋಬೇಕು ಉಸಿರನ್ನ. ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕಾಗತ್ತೆ 5 ಬಾರಿ. 5 ಬಾರಿ ಆದ ತಕ್ಷಣ ಇದು ಎಷ್ಟು ಪ್ರಮಾಣದಾಗ ಮಾಡಬೇಕು, ತುಂಬ ಹೊತ್ತು ಎಳಿಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ. ಅದೇ ಸರಿಯಾಗಿ ನೀವು ಅಭ್ಯಾಸವನ್ನು ಮಾಡಬೇಕು. 5 ಬಾರಿ ಆದ ತಕ್ಷಣ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು. ನಾರ್ಮಲ್ಲಾಗಿ ಕಣ್ಣು ಮುಚ್ಚಿರಬೇಕು. ಬೆನ್ನುರಿ ನೇರವಾಗಿಯೇ ಇರಬೇಕು. ಅತ್ತ ಇತ್ತ ಅಲಗಾಡಿಸ್ಬಾರ್ದು. ಈಗ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. 2 ಕೈಗಳನ್ನು ಮುಂದಕ್ಕೆ ತೊಗೊಂಬನ್ನಿ. ಬರಳುಗಳನ್ನು ಅಗಲಿಸಿ ನಿಧಾನವಾಗಿ ಮುಖದ ಹತ್ತಿರ ತೊಗೊಂಡು ಬನ್ನಿ. ಈಗ ಹೆಬ್ಬೆರಳನ್ನು ಏನು ಮಾಡಿ ನಿಧಾನವಾಗಿ ಕಿವಿಯನ್ನು ಮುಚ್ಚಿ, ಈ ಇಂಡೆಕ್ಸ್ ಫಿಂಗರಿಂದ ಏನು ಮಾಡಬೇಕು, 2ನೇ ಬೆರಳಿಂದ ಕಣ್ಣಿನ ಮೇಲೆ, ಮಧ್ಯದ ಬೆರಳು ಮೂಗಿನ ಪಕ್ಕದಲ್ಲಿ, ಉಂಗುರ ಬೆರಳು ತುಟಿಯ ಮೇಲೆ, ಸಣ್ಣ ಬೆರಳು ತುಟಿಯ ತಳಗಡೆ. ದೀರ್ಘವಾಗಿ ಉಸಿರನ್ನ ತಗೊಂಡು ಗುಂಗಿ ಹುಳದ ಆಕಾರ, ಗುಂಗಿ ಹುಳ ಹೆಂಗೆ ಸೌಂಡ್ ಮಾಡ್ತದಲ್ಲ ಆ ರೀತಿ ನೀವು ಏನು ಮಾಡಬೇಕಂತಂದರೆ ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡಬೇಕು ನಿಮ್ಮಲ್ಲಿ. ದೀರ್ಘವಾಗಿ ಉಸಿರನ್ನ ತಗೊಂಡು ಸ್ಟಾರ್ಟ್ ಮಾಡಿ 5 ಬಾರಿ. ಈ ರೀತಿ 5 ಬಾರಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಐದು ಬಾರಿ ಆದ ತಕ್ಷಣ ನಿಧಾನವಾಗಿ ಏನು ಮಾಡಬೇಕಂತಂದರೆ 2 ಕೈಗಳನ್ನು ತೊಡೆ ಮೇಲೆ ತೊಗೊಂಡು ಬರಬೇಕು ಯಥಾಸ್ಥಿತಿಯಲ್ಲಿ. 5 ಬಾರಿ ಆದ ತಕ್ಷಣ ಈಗ ವಿನೋದ್ ಅವರು ಮಾಡಿದ್ದಾರೆ. ಮಂಜುಶ್ರೀ ಮೇಡಮು 5ನೇ ರೌಂಡ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಎಷ್ಟು ರೌಂಡ್ ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತಿರಲ್ಲ. ನಿಮ್ಮ ಕೆಪಾಸಿಟಿ ಅದು ಎಷ್ಟು ಆಗುತ್ತೆಲ್ಲ ನೀವು ಏನು ಮಾಡ್ಬೋದು ಅಂತಂದ್ರೆ ಲಾಂಗಾಗಿ ತೊಗೊಂಡು ಆ ಭ್ರಾಮರಿ ಪ್ರಾಣಾಯಾಮನ ಅಭ್ಯಾಸವನ್ನು ಸರಿಯಾಗಿ ಮಾಡ್ಬೋದಾಗಿದೆ. ಈಗ ಚಕ್ರ ಮೆಡಿಟೇಷನ್ ಮಾಡೋಣ. ಈ ಹೈಪರ್ ಎಸಿಡಿಟಿ ಆದವ್ರಿಗೆ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆಗಿರ್ತದೆ. ಸೊ ಈ ಚಕ್ರ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ನಿಮ್ಮ ಚಕ್ರಗಳು 7 ಚಕ್ರಗಳಿರ್ತವೆ ದೇಹದಲ್ಲಿ, ಅವು ಇಷ್ಟು ಏನಾಗುತ್ತೆ ಅಂದ್ರೆ ಸಮತೋಲನಕ್ಕೆ ಬರಲಿಕ್ಕೆ ಭಾಳ ಈ ಚಕ್ರ ಮೆಡಿಟೇಷನ್ ಭಾಳ ಉಪಯುಕ್ತವಾಗಿರ್ತದೆ. ಈಗ ಸುಖಾಸನದಲ್ಲಿ ಕುತ್ಕೊಂಡು ಏನು ಮಾಡಬೇಕಂತಂದರೆ ಇವೆರಡೂ ಬೆರಳು ನೋಡಿ, ಚಿಕ್ಕ ಬೆರಳು ಆಮೇಲೆ ಉಂಗುರ ಬೆರಳನ್ನು ಮಡಚಿ
ಮಧ್ಯದ ಬೆರಳು ಮತ್ತು ಇಂಡೆಕ್ಸ್ ಫಿಂಗರು ದೊಡ್ಡ ಬೆರಳು ಇವನು ಸ್ಟ್ರೆಚ್ ಮಾಡಬೇಕು ಈ ರೀತಿ ಎಸ್. ಇಲ್ಲಿ ನೋಡಿ ಹೇಗೆ ಮಾಡ್ಬೇಕಂತ ತೋರಿಸ್ತೇವೆ. ಇವು ಇಂಟರ್ಲಾಕ್ ಮಾಡ್ಕೋಬೇಕು. ಎಸ್, ಈ ರೀತಿ ಸ್ಟ್ರೆಚ್ ಮಾಡ್ಕೋಬೇಕು. ಇವನ್ನ ಒಳಗಡೆ ಹಾಕಿ ಸ್ಟ್ರೆಚ್ ಮಾಡಿ ಈ ರೀತಿ ಇಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಕೊಂಡು ಏನು ಮಾಡಬೇಕಂತಂದರೆ ನೀವು ಉಸಿರಾಟದ ಕಡೆ ಗಮನ ಕೊಡಬೇಕು. ಈಗ ಮೂಲಾಧಾರ ಚಕ್ರ ಅದ್ರ ಕಡೆ ಏನು ಮಾಡಬೇಕಂದ್ರೆ ಗಮನ ಹರಿಸ್ತಾ ಬರಬೇಕು. ಕಣ್ಣು ಮುಚ್ಚಬೇಕು. ಮೂಲಾಧಾರ ಚಕ್ರ ಅಂತ ಏನಿದೆ ಅಲ್ಲ ಅದ್ರ ಕಡೆ ಗಮನ ಹರಿಸ್ಬೇಕು. ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ 5 ಸಾರಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ನಿಧಾನವಾಗಿ ಸ್ಲೋ ಆಗಿ ಬಿಡ್ತಾ ಹೋಗಬೇಕು ಉಸಿರಾಟದ ಕಡೆ. ಉಸಿರಾಟದ ಕಡೆ ಕಾನ್ಸಂಟ್ರೇಷನ್ ಆಗಿರಬೇಕು. ಇವಾಗ ಈ ಮೂಲಾಧಾರ ಚಕ್ರವನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ಏನು ಮಾಡಿದ್ದೀರಾ 5 ಸಾರಿ ಉಸಿರಾಡಿದ್ದೀರಾ. ಈಗ ಏನು ಮಾಡ್ಬೇಕಂತಂದ್ರೆ ಧ್ಯಾನ ಮುದ್ರಾ. ಒಂದು ಕೈ ತಳಗಡೆ, ಇನ್ನೊಂದು ಕೈ ಮೇಲ್ಗಡೆ. ಒಂದು ಕೈ ತಳಗಡೆ ರಿಲೀಸ್ ಮಾಡಿ, ಒಂದು ಕೈ ತಳಗಡೆ, ಇನ್ನೊಂದು ಕೈ ಮೇಲ್ಗಡೆ. ಈ ರೀತಿ ಇಟ್ಕೊಂಡು ಕಣ್ಣು ಮುಚ್ಚಿ ಈಗ ಸ್ವಾದಿಷ್ಠಾನ ಚಕ್ರವನ್ನು ನೀವು ಏನು ಮಾಡ್ಬೇಕಂತಂದರೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಸ್ವಾದಿಷ್ಠಾನ ಚಕ್ರ ಆ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಮೂಲಾಧಾರ ಚಕ್ರದಿಂದ ಮೇಲ್ಗಡೆ ಭಾಗ ಇರ್ತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರ. ಆ ಸ್ವಾದಿಷ್ಠಾನ ಚಕ್ರದ ಕಡೆ ಗಮನ ಹರಿಸ್ತಾ ಹೋಗಬೇಕು. ಈಗ 5 ಸಾರಿ ಉಸಿರಾಡಿದ ತಕ್ಷಣ ಮಣಿಪುರ ಚಕ್ರದ ಕಡೆ ನಾವು ಏನು ಮಾಡಬೇಕಂತಂದರೆ ಕಾನ್ಸಂಟ್ರೇಟ್ ಮಾಡ್ತೇವೆ. 2 ಕೈನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಸೈಡ್, ರೈಟ್ ಸೈಡು, ಲೆಫ್ಟ್ ಸೈಡ್. 2 ಕೈಯನ್ನು ಇಟ್ಟು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಮಣಿಪುರ ಚಕ್ರವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಬರಬೇಕು. ನಾಭಿಯಲ್ಲಿ ಮಣಿಪುರ ಚಕ್ರ ಇದೆ. ಅದನ್ನು ಏನು ಮಾಡ್ಬೇಕಂತ ಅಂದರೆ ಗಮನಿಸ್ತಾ ನೀವು ಉಸಿರಾಟವನ್ನು ಮಾಡ್ತಾ ಬರಬೇಕಾಗತ್ತೆ. ಉಸಿರಾಟದ ಕಡೆ ಗಮನ ಇರಲಿ. 5 ಸಾರಿ ಉಸಿರಾಡಿದ ತಕ್ಷಣ ನಿಮ್ಮ ಹೃದಯ ಚಕ್ರ, ಅನಾಹತ ಚಕ್ರಕ್ಕೆ ನೀವು 2 ಕೈಯನ್ನು ಮೇಲ್ಗಡೆ ತೊಗೊಂಡೋಗ್ಬೇಕು. ರೈಟ್ ಸೈಡು, ಲೆಫ್ಟ್ ಸೈಡು ಕೈಯನ್ನು ಇಡಬೇಕು. ಉಸಿರಾಡಬೇಕು ಸರಿಯಾಗಿ. ಈ ಸಾರಿ ಈ ಥರ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ಕೈ ಇಟ್ಟು ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಮೂಲಾಧಾರ ಮಾಡಿದ್ವಿ, ಸ್ವಾದಿಷ್ಠಾನ ಮಾಡಿದ್ವಿ, ಮಣಿಪುರ ಮಾಡಿದ್ವಿ. ಈಗ ಅನಾಹತ ಚಕ್ರಕ್ಕೆ ನಾವು ಮೆಡಿಟೇಷನ್ ಮಾಡ್ತಾಯಿದ್ವಿ. ಹೃದಯ ಚಕ್ರ, ಹೃದಯ ಅಂದರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಏನಾದರೂ ಹೃದಯ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ಕಾಯಿಲೆ ಇದ್ದರೆ, ಎದೆ ಉರಿತಾ ಇದ್ದರೆ ಇದನ್ನು ಮಾಡಿದರೆ ತುಂಬ ನಿಮಗೆ ಗುಣಮುಖ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ವಿಶುದ್ಧಿ ಚಕ್ರದ ಕಡೆ ಬರೋಣ. 2 ಕೈಯನ್ನು ನಿಮ್ಮ ಗಂಟಲದ ಹತ್ತಿರ ತೊಗೊಂಡು ಬನ್ನಿ. ಕುತ್ತಿಗೆ ಭಾಗದ ಹತ್ತಿರ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಉಸಿರಾಡಿ. ಈ ರೀತಿ ಫ್ರೀಯಾಗಿ ಇಟ್ಕೋಬೇಕು ಕೈನ. ಎಸ್, ಹಿಂದ್ಗಡೆ ಒಯ್ಯಬಾರ್ದು, ಕೈನ ಮುಂದ್ಗಡೆ ಇಟ್ಟು ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. 5 ಸಾರಿ ಸರಿಯಾಗಿ ಉಸಿರಾಡಬೇಕು. ಈಗ ಆಜ್ಞಾಚಕ್ರಕ್ಕೆ ಏನು ಮಾಡಬೇಕಂತಂದರೆ
ಎರಡೂ ಕೈಗಳನ್ನು ಹೊರಗಡೆ ತೊಗೊಂಬನ್ನಿ. ಎರಡೂ ಕೈಗಳನ್ನ ಹೊರಗಡೆ ಹಾಕಿ ಈ ರೀತಿ. ಎರಡೂ ಕೈಗಳನ್ನು ಹೊರಗಡೆ ಹಾಕಿ, ಭುಜದ ಸಮಾನವಾಗಿರಲಿ. ಈ ರೀತಿ ಕೈಗಳನ್ನು ಹಿಂಗೆ ತೊಗೊಂಡು ಬಂದು ಹಿಂಗೆ ಹೊರಗಡೆ ತೊಗೊಂಬರ್ಬೇಕು. ಈ ರೀತಿ ಇರಬೇಕು. ಭುಜ ನಿಮ್ಮ ಮೊಣಕೈ ಹೊರಗಡೆ ಮುಂದ್ಗಡೆನೂ ಬರಬಾರ್ದು, ಹಿಂದ್ಗಡೆನೂ ಜಾಸ್ತಿ ಹೋಗ್ಬಾರ್ದು. ಈ ರೀತಿ ಇರಬೇಕು. ಈಗೇನು ಮಾಡಬೇಕಂತಂದರೆ ನಿಮ್ಮ ಮೂಗಿನ ತುದಿ ಅದನ್ನು ನೋಡ್ತಾ ಏನು ಮಾಡಬೇಕಂತಂದರೆ ಕಾನ್ಸಂಟ್ರೇಟ್ ಮಾಡ್ತಾ ಆಜ್ಞಾಚಕ್ರವನ್ನು ಆ್ಯಕ್ಟಿವೇಶನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂಗಿನ ತುದಿ ಆದರೂ ನೋಡ್ಬೋದು ಅಥವಾ ಭ್ರುಕುಟನಾದರೂ ನೋಡ್ಬೋದು. ಭ್ರುಕುಟ ನೋಡಲಿಕ್ಕೆ ಕಷ್ಟ ಆಗುತ್ತೆ, ಅಂದರೆ ಹುಬ್ಬಿನ ಮಧ್ಯದ ಭಾಗ ಕಂಟಿನ್ಯೂ ನೋಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮೂಗಿನ ತುದಿ ನೋಡಲಿಕ್ಕೆ ಅದು ಈಸಿ ಆಗುತ್ತೆ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ನು ಇಂಪ್ರೂವ್ ಆಗುತ್ತೆ. ಅದಕ್ಕೆ ಅದನ್ನು ನೋಡಲಿಕ್ಕೆ ಹೇಳಿದೆ. ನಿಮಗೆ ಸಾಧ್ಯವಾದರೆ ನೀವು ಏನು ಮಾಡ್ಬೋದು ಅಂತಂತಂದರೆ ಹುಬ್ಬಿನ ಮಧ್ಯಭಾಗವನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಈ ರೀತಿ. ಈಗ ಸಹಸ್ರಾರ ಚಕ್ರದ ಕಡೆ ನಾವು ಗಮನಿಸೋಣ. 7ನೇ ಚಕ್ರ. ಈಗ ಏನು ಮಾಡ್ಬೇಕಂದ್ರೆ ದೀರ್ಘವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಬೇಕು. ಫುಲ್ ಡೀಪಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಆಜ್ಞಾಚಕ್ರ ಆಯಿತು. ಸಹಸ್ರಾರ ಚಕ್ರದ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ನಿಧಾನವಾಗಿ ಹೊರಗೆ ಹಾಕ್ತಾ ಬರಬೇಕು. ಫುಲ್ ಸಹಸ್ರಾರ ಅಂತಂತಂದರೆ ನೆತ್ತೇ ಭಾಗವನ್ನು ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಉಸಿರಾಡುವಂಥದ್ದು. ಅಂದರೆ ಏನಾಗುತ್ತೆ ಅಂತಂದರೆ ಯಾವ ರೀತಿ ನೀವು ಉಸಿರು ತೆಗೆದುಕೊಳ್ತೀರಿ, ಯಾವ ರೀತಿ ಉಸಿರನ್ನು ಹೊರಗೆ ಹಾಕ್ತಿರಲ್ಲ ಅದನ್ನೇ ಪೂರ್ತಿ ಗಮನ ಇಟ್ಟು ನೆತ್ತೇ ಭಾಗವನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಕಣ್ಣು ಮುಚ್ಚಿ ಮಾಡಿದರೆ ಅತಿ ಒಳ್ಳೆಯದು. ಎಸ್. ಹೀಗೆ ಏನು ಮಾಡಬೇಕಂತಂದರೆ ಚಕ್ರ ಮೆಡಿಟೇಷನ್ ಮಾಡಬೇಕಾಗತ್ತೆ. ಹೀಗೆ ಮಾಡಿದ ತಕ್ಷಣ ನಿಧಾನವಾಗಿ ಏನು ಮಾಡ್ಬೋದು ಅಂತಂದರೆ ಎರಡೂ ಕೈಗಳನ್ನು ನಿಮ್ಮ ಮೊಣಕಾಲ ಮೇಲೆ ನಿಧಾನವಾಗಿ ತೊಗೊಂಡು ಬನ್ನಿ. ನಿಧಾನವಾಗಿ ಕಣ್ಗಳನ್ನು ತೆಗಿಬೋದು. ಇದು ಚಕ್ರ ಮೆಡಿಟೇಷನ್ನು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಯಾವೆಲ್ಲ ಅಭ್ಯಾಸಗಳನ್ನು ಮಾಡಬೇಕಂತ ನೋಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.